ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಈ ಅನುದಿನದ ಧ್ಯಾನ ಬೆಳಗ್ಗೆ 7 ಗಂಟೆಗೆ ಅಲ್ಲ, ನಿಮ್ಮ ಬಳಿಗೆ ಪ್ರತಿದಿನ ಸೋಷಿಯಲ್ ಮೀಡಿಯಾದ ಮೂಲಕ ತರುತ್ತಾ ಇದ್ದೇವಲ್ಲವೇ? ಹಾಗಾದರೆ ನಂಬಿಕೆ ಇಡ್ತಾ ಇದ್ದೀರಾ? ಬಲಗೊಳ್ತಾ ಇದ್ದೀರಾ? ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಇದ್ದೀರಾ? ಯಾವ ರೀತಿ ನೀವು ಆಶೀರ್ವಾದ ಹೊಂದುತ್ತಾ ಇದ್ದೀರಿ ಎಂದು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಮೂಲಕ ತಿಳಿಯಪಡಿಸಿರಿ. ನಿಮ್ಮಲ್ಲಿ ಬಹಳಷ್ಟು ಜನ ತಿಳಿಯಪಡಿಸಿದ್ದಕ್ಕಾಗಿ ವಂದನೆಗಳು. ಅದರ ನಿಮಿತ್ತವೇ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಸೋಷಿಯಲ್ ಮೀಡಿಯಾ ಸೇವೆಯನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತಿದೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಆಧರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಷ್ಟೋ ಮಾತುಗಳನ್ನು ಪ್ರತಿದಿನ ನಾವು ಕೇಳ್ತಾ ಇರ್ತೇವೆ, ಎಷ್ಟೋ ಜನರ ಮಾತುಗಳನ್ನು ಕೇಳ್ತೇವೆ. ಆದರೆ ದೇವರ ಮಾತುಗಳು ನಮಗೆ ಯಾವತ್ತೇ ಆಗಲಿ ನಮ್ಮನ್ನು ಆಧರಿಸುತ್ತವೆ, ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತವೆ, ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ಕೂಡ ತಿಳಿಯಪಡಿಸುತ್ತವೆ. ನಮ್ಮ ಸ್ಥಿತಿ ಹೇಗಿದೆ ಎಂದು ಅರಿತುಕೊಳ್ಳುವ ಹಾಗೆ ಪರಿಶುದ್ಧಾತ್ಮ ದೇವರ ವಾಕ್ಯದ ಮುಖಾಂತರ ಅನುದಿನವೂ ನಮ್ಮನ್ನು ಸ್ಪಂದಿಸುತ್ತಾ ಇರುತ್ತಾರೆ. ಕಂಟಿನ್ಯೂಸ್ ಆಗಿ ದೇವರ ವಾಕ್ಯ ಕೇಳ್ತಾ ಇರುವಂತಹ ನಿಮ್ಮೊಳಗೆ ಅನೇಕರು ನಮ್ಮೊಳಗಡೆ ಮಾರ್ಪಡುವಿಕೆ ಉಂಟಾಗ್ತಿದೆ, ನಮ್ಮಲ್ಲಿ ಬಹಳಷ್ಟು ಮಾರ್ಪಡುವಿಕೆ ಬಂದಿದೆ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದೀರಿ. ಅದಕ್ಕೆ ಕಾರಣ ವಾಕ್ಯ ನಮ್ಮೊಳಗೆ ಕ್ರಿಯೆ ಮಾಡುತ್ತೆ, ನಮಗೆ ಪ್ರಾರ್ಥಿಸುವುದನ್ನು ಕಲಿಸುತ್ತದೆ, ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಗೊಳಿಸುತ್ತದೆ. ನಾವು ಪಾಪದಿಂದ ದೂರ ಇರುವುದಕ್ಕಾಗಿಯೂ ಮತ್ತು ಯಾವುದು ಮೇಲಾದದೆಂದು, ಯಾವುದು ಕೇಡಾದದೆಂದು, ಯಾವುದು ನೀಚವಾದದೆಂದು, ಯಾವುದು ಘನವಾದದೆಂದು ಗುರುತಿಸಬಲ್ಲಂತಹ ವಿವೇಚನೆಯನ್ನು ಉಂಟು ಮಾಡುವಂಥದ್ದಾಗಿದೆ ದೇವರ ವಾಕ್ಯಗಳು. ಬೈಬಲ್ನಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹೆಸರು ದಾನಿಯೇಲನು. ಒಬ್ಬ ಹುಡುಗನಂತೆ ಬೈಬಲ್ನಲ್ಲಿ ಅವನ ಕುರಿತು ನಮಗೆ ಪರಿಚಯವಾಗ್ತದೆ. ಒಬ್ಬ ಹುಡುಗನಾಗಿರುವಾಗಲೇ ಅವನು ಒಂದು ನಿಬಂಧನೆಯನ್ನು ಮಾಡಿಕೊಳ್ತಾನೆ ದೇವರೊಂದಿಗೆ. ದೇವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಾನೆ. ಆ ನೆಬೂಕದ್ನೆಚ್ಚರನು ಮತ್ತು ಈ ಒಂದು ಯೆಹೂದ್ಯ ಹುಡುಗರು ತಿಳುವಳಿಕೆಯುಳ್ಳವರು, ಚುರುಕಾಗಿರುವಂಥವರು, ಇಂಥವರನ್ನೆಲ್ಲ ಬಂಧಿಸಿ ಕೈದಿಗಳನ್ನಾಗಿ ತೆಗೆದುಕೊಂಡು ಹೋಗಿ ತನ್ನ ರಾಜ್ಯದಲ್ಲಿ ತನ್ನ ಭಾಷೆಯನ್ನು ಕಲಿಸಿ ತನ್ನ ಎಲ್ಲಾ ವಿದ್ಯಾಭ್ಯಾಸವನ್ನು ಮಾಡಿಸಿ ತನಗೋಸ್ಕರ ಬಳಸಿಕೊಳ್ಳಲು ಕರೆಸುತ್ತಾನೆ. ಅವರಿಗೆ ಫ್ರೀ ಬೋರ್ಡಿಂಗ್, ಲಾಡ್ಜಿಂಗ್ ಕೊಡ್ತಾನೆ, ಒಳ್ಳೊಳ್ಳೆ ಆಹಾರ ಕೊಡ್ತಾನೆ, ವಿದ್ಯಾ ಬೋಧನೆ ಕೊಡಿಸುತ್ತಾನೆ, ಸಕಲ ವಿದ್ಯೆಯನ್ನು ಅವರಿಗೆ ಕಲಿಸಬೇಕೆಂಬುದಾಗಿ ನೆಬೂಕದ್ನೆಚ್ಚರನು ಆಶಿಸುತ್ತಾನೆ. ಅಂತಹ ಸಮಯದಲ್ಲಿ ರಾಜನ ಭೋಜನ ಪದಾರ್ಥವನ್ನು ಭುಜಿಸಬೇಕಾದಾಗ ದೊರಕಿದೆಯಲ್ಲವೇ ಸಡಿಲು. ರಾಜನ ವೈಭವದಲ್ಲಿ ಭೋಗಗಳನ್ನೆಲ್ಲ ನಾನು ಕೂಡ ಅನುಭವಿಸುತ್ತೇನೆಂದು ಹೇಳಿ ಆನಂದಿಸಲಿಲ್ಲ. ಆದರೆ ತನ್ನ ದೇವರಿಗೆ ತನ್ನ ಜೀವಿತವನ್ನು ಸಮರ್ಪಿಸಿಕೊಳ್ಳುತ್ತಾನೆ ದಾನಿಯೇಲನು. ಅದಕ್ಕೆ ಹೇಳ್ತಾನೆ, ಈ ರಾಜ ಭೋಜನ ನನಗೆ ಬೇಕಾಗಿಲ್ಲ, ಆದರೆ ನನಗೆ ಶಾಖಾಹಾರವೇ ಕೊಡಿರಿ ಅನ್ನುತ್ತಾನೆ. ನಾನು ಈ ಭೋಜನ ಪದಾರ್ಥವನ್ನು ತಿಂದು ಈ ಅಪವಿತ್ರವಾದ ವಿಗ್ರಹಕ್ಕೆ ಅರ್ಪಿಸಲ್ಪಟ್ಟ ಆಹಾರ ತಿಂದು ಅವುಗಳಿಗೆ ಅರ್ಪಿಸಿರುವಂತಹ ದ್ರಾಕ್ಷರಸದಲ್ಲಿ ನಾನು ಪಾಲ್ಗೊಂಡು ನನ್ನ ದೇಹವನ್ನು ಅಪವಿತ್ರಪಡಿಸಿಕೊಳ್ಳುವುದಿಲ್ಲವೆಂದು ಒಂದು ನಿಬಂಧನೆ ಮಾಡಿಕೊಳ್ತಾನೆ. ನೋ ಎಂದು ಅಂತಹ ವಿಷಯಗಳಲ್ಲಿ ಹೇಳುವುದು ಅಷ್ಟು ಸುಲಭ ಅಲ್ವಲ್ಲ. ಆದರೆ ದಾನಿಯೇಲನು ದೇವರ ಆಶೀರ್ವಾದಗಳಿಗಾಗಿ ಕಾದು ಎದುರು ನೋಡ್ತಾನೆ. 10 ದಿನಗಳಾದ ನಂತರ ಪರಿಶೀಲಿಸಿದಾಗ ಕೇವಲ ಶಾಖಾಹಾರ ತಿಂದಿರುವಂತಹ ಹೃದಯ ಶುದ್ಧಿಯನ್ನು ಕಾಪಾಡಿಕೊಂಡಿರುವ ದಾನಿಯೇಲನು ಅವನನ್ನು ಅನುಸರಿಸುವಂಥವರು 10 ಪಟ್ಟರಷ್ಟು ಶ್ರೇಷ್ಠ ಜ್ಞಾನವುಳ್ಳವರಾಗಿರುವುದನ್ನು, ಅವರ ಮುಖದಲ್ಲಿ ಎಷ್ಟೋ ಕಳೆಯನ್ನು, ಸೌಂದರ್ಯವನ್ನು ನೋಡಿದಾಗ ಸುತ್ತಲಿರುವವರು ಆಶ್ಚರ್ಯಪಡ್ತಾರೆ. ಇವನು ದೇವರ ಆತ್ಮವುಳ್ಳವನಾಗಿದ್ದಾನೆ ಎಂದು ಹೆಸರು ಬಂತು ಅವನಿಗೆ. ಕನಸಿನ ಅರ್ಥಗಳನ್ನು ಹೇಳುತ್ತಾ ಕರ್ತನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಆ ದಾನಿಯೇಲನು ಬೆಳೆದು ದೊಡ್ಡವನಾಗುತ್ತಾ ಇರುವಾಗ ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟ. ಭೋಜನ ಪ್ರಿಯರು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ, ಆದರೆ ಪ್ರಾರ್ಥನೆ ಮಾಡುವಂಥವರು ಶರೀರ ಕೋರಿಕೆ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ತಿನ್ನುವ ಆಸೆ, ಲೋಕದ ಆಸೆ, ಶರೀರದ ಆಸೆ ಎಲ್ಲ ಜಯಿಸುವಂಥವರಾಗಿರ್ತಾರೆ. ಮೇಲಿಂದ ಮೇಲೆ ಉಪವಾಸವಿದ್ದ ದಾನಿಯೇಲನು ತನಗೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ ಪ್ರಾರ್ಥಿಸುತ್ತಾನೆ ಮತ್ತು ದೇವರಿಗೆ ಇಷ್ಟಕರವಾಗಿ ನಡೆದುಕೊಳ್ಳುತ್ತಾನೆ. ಇದೆಲ್ಲ ದಾನಿಯೇಲನ ಪುಸ್ತಕದಲ್ಲಿ ನೋಡ್ತೇವೆ. ಹೀಗೆ ಒಂದು ಸಾರಿ ಅವನು ಉಪವಾಸವಿದ್ದು ಪ್ರಾರ್ಥಿಸಿದ ನಂತರ
ಒಂದು ಒಳ್ಳೆಯ ವಾರ್ತೆ ಬರುತ್ತೆ ಪರಲೋಕದಿಂದ. ಬೇಕಾದರೆ ನೋಡಿಕೊಳ್ಳೋಣ ಬನ್ನಿ. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ 11ನೇ ವಚನ. ದಾನಿಯೇಲನೇ, ನೀನು ಬಹು ಪ್ರಿಯನಾಗಿರುವುದರಿಂದ ನಾನು ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ. ನೀನು ಎದ್ದು ನಿಂತುಕೋ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು. ದಾನಿಯೇಲನೇ, ನೀನು ನನಗೆ ಬಹಳ ಪ್ರಿಯನು ಎಂದು ಯಾರು ಮೆಚ್ಚಿಕೊಂಡ್ರು? ರಾಜನೋ, ಲೌಕಿಕ ಮನುಷ್ಯರೋ? ಇಲ್ಲ ಪ್ರಿಯರೇ, ದೇವರ ಬಳಿಯಿಂದ ವಾರ್ತೆ ತೆಗೆದುಕೊಂಡು ಬರ್ತಾನೆ ದೇವದೂತ. ನೀನು ದೇವರಿಗೆ ಬಹುಪ್ರಿಯನಾಗಿರುವುದರಿಂದ ನಾನು ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ. ಹೌದು ಪ್ರಿಯರೇ, ಅಷ್ಟಕ್ಕೂ ನಾವು ಯಾರಿಗೆ ಪ್ರಿಯರಾಗಿರಬೇಕೆಂದು ಬಯಸ್ತಿದ್ದೇವೆ? ದೇವರಿಗೆ ಸಂತೋಷಪಡಿಸಬೇಕು, ಆತನಿಗೆ ಪ್ರಿಯರಾಗಿರಬೇಕೆಂದು ಬಯಸುತ್ತಿದ್ದೇವೋ, ಇಲ್ಲವೇ ಮನುಷ್ಯರಿಗೆ ಸಂತೋಷಪಡಿಸಬೇಕು ಬಯಸುತ್ತಿದ್ದೇವೋ? ಈ ಲೋಕದಲ್ಲಿರುವಂತಹ ಎಲ್ಲಾ ಕುತಂತ್ರಗಳೆಲ್ಲ ನೋಡುವಾಗ ಮನುಷ್ಯರನ್ನು ಮೆಚ್ಚಿಸಲು ಹೋಗಿ ಎಷ್ಟೋ ಸಾರಿ ನಾವು ಮನಸ್ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತೇವೆ. ಅನವಶ್ಯಕವಾದ ಆಸೆಗಳಿಗೆ, ಕೋರಿಕೆಗಳಿಗೆ ಅವಕಾಶ ಕೊಟ್ಟು ಆಧ್ಯಾತ್ಮಿಕ ಜೀವಿತ ಪತನ ಮಾಡಿಕೊಳ್ಳುವುದನ್ನು ನೋಡುತ್ತೇವಲ್ಲವೇ? ಮನುಷ್ಯರು ನಮ್ಮನ್ನು ಮೆಚ್ಚಿಕೊಳ್ಳಬೇಕೆಂದು ಆಶಿಸುವುದು ಸಹಜ ಪ್ರತಿ ಮನುಷ್ಯನಿಗೂ. ಆದರೆ ಅವರು ಮೆಚ್ಚುಗೆ ಹೊಂದುವುದರಿಂದ ನಮಗೇನು ಪ್ರಯೋಜನ? ತಾತ್ಕಾಲಿಕವಾಗಿ ಕೆಲವೊಂದು ಸಾರಿ ನಾವು ಹಿಗ್ಗಬಹುದೇನೋ, ಆದರೆ ಶಾಶ್ವತವಾದ ಆಶೀರ್ವಾದ ಅದಾಗಿರಲ್ಲ. ದೇವರು ಮೆಚ್ಚಿಕೊಳ್ಳುವವನು ಧನ್ಯನು. ದೇವರು ಮೆಚ್ಚಿಕೊಳ್ಳುವ ಹಾಗೆ ನಾವು ಬದುಕುವಂಥದ್ದು ಅವಶ್ಯಕವಾಗಿದೆ. ದೇವರಿಗೆ ಇಷ್ಟಕರವಾಗಿರುವುದನ್ನು ನಾವು ಕಲಿತುಕೊಳ್ಳಬೇಕು. ವಾಕ್ಯ ಕೇಳ್ತಿರುವಾಗ ಹೇಗಿದ್ರೆ ದೇವರಿಗೆ ಇಷ್ಟವಾಗಿರುತ್ತೆ? ನಮ್ಮ ದೇಹವನ್ನು ದೇವರ ಆಲಯವಾಗಿ ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕು. ಹೇಗಿದ್ರೆ ದೇವರಿಗೆ ಇಷ್ಟವಾಗುತ್ತೆ? ನಾವು ದೇವರೊಂದಿಗೆ ಸಹವಾಸವುಳ್ಳವರಾಗಿರಬೇಕು. ದಾನಿಯೇಲನು ದಿನಕ್ಕೆ 3 ವರ್ತಿ ಮೊಳಕಾಲೂರಿ ಯಥಾಪ್ರಕಾರ, ಅಂದರೆ ಪ್ರತಿ ದಿನ ಪ್ರಾರ್ಥನೆ ಮಾಡ್ತಾ ಇದ್ದ. ಆಗಾಗ್ಗೆ ಅವಶ್ಯಕತೆ ಮೇರೆಗಲ್ಲ. ಉದಯ ಕಾಲದಲ್ಲಿ, ಮಧ್ಯಾಹ್ನ, ಸಾಯಂಕಾಲದಲ್ಲಿ ದೇವರೊಂದಿಗೆ ಸಹವಾಸ ಮಾಡ್ತಿದ್ದ. ತನಗೋಸ್ಕರ ಮಾತ್ರವಲ್ಲದೆ ಇಸ್ರಾಯೇಲ್ ಜನಾಂಗಕ್ಕೋಸ್ಕರ, ಯಹೂದ ಜನಾಂಗಕ್ಕೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸಿ ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಡ್ತಾ ಇರುವಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ತನ್ನ ದೂತನನ್ನು ಕಳುಹಿಸಿ, ನೀನು ಬಹುಪ್ರಿಯನಾಗಿರುವುದರಿಂದ ನಾನು ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. 12ನೇ ವಚನ ನೋಡಿ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆದುದರಿಂದ ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ನೋಡಿ ಪ್ರಿಯರೇ, 3 ವಾರಗಳವರೆಗೂ, ಅಂದರೆ 21 ದಿವಸ ದಾನಿಯೇಲನು ಇಲ್ಲಿ ಉಪವಾಸವಿದ್ದು ಪ್ರಾರ್ಥಿಸುತ್ತಾ ಇರುವಾಗ ಅನೇಕ ಮಾತುಗಳು, ಅನೇಕ ವಿಷಯಗಳು, ಅನೇಕ ಸಂಗತಿಗಳು ತಿಳಿದುಕೊಳ್ಳಬೇಕೆಂದು, ಅನೇಕ ವಿಷಯಗಳಲ್ಲಿ ಬಿಡುಗಡೆ ಬೇಕು ಎಂಬುದಾಗಿ ಮಾಡಿದ ಪ್ರಾರ್ಥನೆಗಳೆಲ್ಲವನ್ನೂ ದೇವರು ಕೇಳಿದ್ರು. ಮತ್ತು 21 ದಿನಗಳವರೆಗೂ ಪ್ರಾರ್ಥನೆ ಮಾಡಿದ ನಂತರ ದೂತನು ಬರ್ತಾನೆ. ನಾವು ಕೂಡ ಹೇಳ್ತೇವೆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ದೇವೆಂದು. ಕೊನೆಗೆ ನೀವು ಎಂತಹ ಮೆಚ್ಚುಗೆ ಹೊಂದಿದ್ದೀರಿ, ಎಂತಹ ಉತ್ತರ ಹೊಂದಿಕೊಂಡಿದ್ದೀರಿ, ಎಂತಹ ವಾಗ್ದಾನ ಹೊಂದಿದ್ದೀರಿ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಎಷ್ಟು ಹೊತ್ತು ಪ್ರಾರ್ಥಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ, ನಮ್ಮ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ದೇವರ ಸನ್ನಿಧಿಗೆ ಸೇರಿದೆ, ನಮ್ಮ ಪ್ರಾರ್ಥನೆ ಆತನಿಗೆ ಅನುಕೂಲವಾಗಿದೆಯಾ, ಆತನು ಆನಂದಿಸುವ ಹಾಗೆ ಇದೆಯಾ, ಆತನು ಕೇಳುತ್ತಿದ್ದಾನೋ, ಆತನು ನಮಗೆ ಪ್ರತಿಯಾಗಿ ಉತ್ತರಿಸಿದ್ದಾನೋ ಎನ್ನುವಂಥದ್ದು ಗುರುತಿಸಬೇಕು ನಾವು. ದಾನಿಯೇಲನೇ, ಈ 21 ದಿನಗಳಲ್ಲಿ ಮೊದಲನೇ ದಿನವೇ ನೀನು ಮಾಡಿದ ಪ್ರಾರ್ಥನೆ ದೇವರಿಗೆ ಮುಟ್ಟಿತು ಎಂದು ದೂತನು ಹೇಳ್ತಾನೆ. ಹಲ್ಲೆಲೂಯಾ. ನೀವು ಪ್ರಾರ್ಥಿಸುವವರಾಗಿರೋದಾದರೆ ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ದೇವರು ಕೇಳಿಸಿಕೊಳ್ತಿದ್ದಾರೆ ಎಂದು ನಂಬಿರಿ. ಇನ್ನು ಯಾಕೆ ಉತ್ತರ ಸಿಗಲಿಲ್ಲ ಎಂಬುದಾಗಿ ನಿರುತ್ಸಾಹಕ್ಕೆ ಅವಕಾಶ ಕೊಡಬೇಡಿ. ಇಷ್ಟೊಂದು ಪ್ರಾರ್ಥನೆ ಮಾಡಿದ್ರೂ ನನಗೇನು ಪ್ರಯೋಜನವೇ ಇಲ್ಲ ಎಂಬ ಅಪನಂಬಿಕೆಗೆ ಅವಕಾಶ ಕೊಡಬೇಡಿ. ಖಚಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಾರೆ. ತಕ್ಕ ಸಮಯದಲ್ಲಿ ತನ್ನ ಉತ್ತರವನ್ನು, ತಕ್ಕ ಸಮಯದಲ್ಲಿ ತನ್ನ ಆಶೀರ್ವಾದಗಳನ್ನು ನಿಮಗೆ ಅನುಗ್ರಹಿಸಲು ಸಿದ್ಧವಾಗಿದ್ದಾರೆ. ನಿನ್ನ ಪ್ರಾರ್ಥನೆಗಳೆಲ್ಲ ದೇವರಿಗೆ ಮುಟ್ಟಿದವು ಅನ್ನುತ್ತಾನೆ. ನಿನ್ನ ಪ್ರಾರ್ಥನೆಯ ನಿಮಿತ್ತವೇ ನನ್ನನ್ನು ದೇವರು ಇಲ್ಲಿಗೆ ಕಳಿಸಿದ್ದಾರೆ ಎಂದು ಆ ದೂತನು ಹೇಳುತ್ತಾನೆ. ನೋಡಿ, ಇಲ್ಲಿ ದೇವರು ಉತ್ತರ ಕಳಿಸುತ್ತಾ ಇದ್ದಾರೆ, ಪರಿಷ್ಕಾರ ಕಳಿಸುತ್ತಿದ್ದಾರೆ. ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ, ನೀನು ನನಗೆ ಬಹುಪ್ರಿಯನಾಗಿರುವುದರಿಂದ ನಾನು ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ. ನೀನು ನನಗೆ ಬಹುಪ್ರಿಯನು, ನೀನು ದೇವರಿಗೆ ಬಹಳ ಇಷ್ಟಕರವಾಗಿದ್ದಿ ಎಂದು ತಿಳಿಸಲು ದೇವರು ನನಗೆ ಕಳಿಸಿದ್ದಾರೆ ಎಂಬ ಮಾತುಗಳು ನಮಗೆ ಎಷ್ಟೋ ಖುಷಿ, ಎಷ್ಟೋ ಆನಂದ, ಎಷ್ಟೋ ಪ್ರೋತ್ಸಾಹ ಉಂಟು ಮಾಡ್ತವೆ. ನೋಡಿ,
ನಿಜವೇ, ಉದಯ ಕಾಲದಲ್ಲಿ ಒಬ್ಬರನ್ನೊಬ್ಬರು ನಾವು ಆಶೀರ್ವದಿಸಿಕೊಳ್ಳುವುದನ್ನು ಕಲಿತುಕೊಳ್ಳೋಣ. ನಮ್ಮಷ್ಟಕ್ಕೆ ನಾವೇ ಖಿನ್ನತೆಗೆ ಒಳಗಾಗದೆ ದೇವರ ಶ್ರೇಷ್ಠತೆಯನ್ನು ಗುರುತಿಸಿ ಆತನಲ್ಲಿ ಆನಂದಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳನ್ನು, ಕುಟುಂಬದಲ್ಲಿ ಇದ್ದಂಥವರನ್ನು ದೂಷಿಸುತ್ತಾ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿರೋದಾದ್ರೆ ಏನು ಪ್ರಯೋಜನ? ದುಃಖದಲ್ಲಿದ್ದವರಿಗೆ ಆದರಣೆಯನ್ನು ನುಡಿಯುವಂತಹ ನಾಲಿಗೆಯನ್ನು ನನಗೆ ದಯಪಾಲಿಸು ದೇವರೇ, ನಿನ್ನ ನುಡಿಗಳನ್ನು ನನಗೆ ದಯಪಾಲಿಸು ದೇವರೇ. ದಣಿದಿದ್ದೇನೆ, ಬಳಲಿದ್ದೇನೆ, ಬಲಹೀನನಾಗಿದ್ದೇನೆ, ನಿರುತ್ಸಾಹದಲ್ಲಿದ್ದೇನೆ. ನಾನು ನಿನಗೆ ಇಷ್ಟಕರವಾಗಿದ್ದೇನಾ? ನೀನು ನನ್ನನ್ನು ಗುರುತಿಸುತ್ತಾ ಇದ್ದೀಯಾ? ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸುವಿಯಾ ಎಂದು ಕೇಳುವುದನ್ನು ಕಲಿತುಕೊಳ್ಳಿರಿ. ದಿನವಿಡೀ ನಿಮ್ಮೊಂದಿಗೆ ಎಂತಹ ದೊಡ್ಡ ಉತ್ತರವನ್ನು ಅನುಗ್ರಹಿಸಿ ಅನುಕ್ಷಣವೂ ಅನುದಿನವೂ ದೇವರು ನಿಮ್ಮ ಸಂಗಡ ಇದ್ದು ದೇವರು ನಿಮಗೆ ಸಹಾಯ ಮಾಡ್ತಿದ್ದಾರೆ ಎಂಬ ಸಂಗತಿಯನ್ನು ನೀವು ಗುರುತಿಸುವಂಥವರಾಗಿರ್ತೀರಿ. ಕೆಲವೊಂದು ಭಾರಗಳನ್ನು ನಾವು ಹೊರಲಿಕ್ಕಾಗದೇ ಇರುವಾಗ ಮತ್ತೊಬ್ಬರ ಸಹಾಯ ಕೋರುತ್ತೇವೆ. ಅವರು ನಮಗೆ ಕೈಕೊಟ್ಟು ಸಹಾಯ ಮಾಡುವಾಗ ಭಾರ ಸ್ವಲ್ಪ ಹಗುರಾಗುತ್ತೆ. ಈ ಭಯಂಕರವಾದ ಲೋಕದಲ್ಲಿ ಬದುಕು ಭಾರವಾಗುತ್ತಾ ಇದೆಯಲ್ಲವೇ? ಏನೇ ಮಾಡಬೇಕಾದರೂ, ಎಲ್ಲಿಗೆ ಹೋಗಬೇಕಾದರೂ, ಏನೇ ಕೊಂಡುಕೊಳ್ಳಬೇಕಾದರೂ, ಏನೇ ಮಾಡಬೇಕಾದರೂ ಸಹ ಈ ದಿನಮಾನಗಳಲ್ಲಿ ಓಡಾಟದಿಂದ, ಮಾತುಗಳಿಂದ ಒಂದು ಫ್ರಸ್ಟ್ರೇಷನ್, ಒಂಥರ ಹೋರಾಟಕ್ಕೆ, ಸ್ಟ್ರೆಸ್ಸಿಗೆ, ಒತ್ತಡಕ್ಕೆ ಗುರಿಯಾಗುತ್ತಾ, ನಿರುತ್ಸಾಹಕ್ಕೆ ಗುರಿಯಾಗುತ್ತಾ ಎಷ್ಟೋ ಮನುಷ್ಯರು ಓಡಾಡುತ್ತಿದ್ದಾರಲ್ಲವೇ? ದೇವರೇ, ನೀನು ನನ್ನ ಸಂಗಡ ಇರು ಎಂದು ಬೇಡುವುದಾದರೆ ಕರ್ತನ ಹಸ್ತವು ನಮಗೆ ಸಹಾಯ ಮಾಡಿದ ದಿನ ನಾವು ಬಹಳ ಸುಲಭವಾಗಿ, ಬಹಳ ಲಘುವಾಗಿ, ಹಗುರವಾಗಿ ನಮ್ಮ ಜವಾಬ್ದಾರಿಕೆಗಳನ್ನು ನೆರವೇರಿಸುತ್ತೇವೆ. ನಾವು ಎಷ್ಟೋ ಕಷ್ಟ ಎಂಬ ವಿಷಯಗಳು ಕೂಡ ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ನಾವು ಎಷ್ಟೋ ಸುಲಭವಾಗಿ ಎದುರುಗೊಳ್ಳುವವರಾಗಿರ್ತೇವೆ, ಸಾಧಿಸಬಲ್ಲೆವು ಎಂದು ಕೂಡ ಗುರುತಿಸುತ್ತೇವೆ. ಪ್ರಾರ್ಥನೆಯಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ. ನಾವು ಪ್ರಾರ್ಥಿಸುವವರಾಗಿರೋದಾದರೆ ದೇವರಿಗೆ ಪ್ರಿಯರಾಗಿರ್ತೇವೆ. ದೇವರೊಂದಿಗೆ ಸಹವಾಸ ಮಾಡುತ್ತಾ ಇರಿ. ಪ್ರಾರ್ಥನೆ ಅಂದರೆ ಏನೋ? ಪ್ರಾರ್ಥಿಸುವಾಗ ಸುಮ್ಮನೆ ಗಡಗಡ ಅಂತ ಪ್ರಾರ್ಥಿಸಬೇಡಿ. ಬದಲಿಗೆ ನೀವು ದೇವರೊಂದಿಗೆ ಮಾತಾಡುತ್ತಿರುವಾಗ ನೋಡಿ, ಫ್ರೆಂಡ್ಶಿಪ್ ಹೇಗಾಗುತ್ತೆ? ಇಬ್ಬರು ಮನುಷ್ಯರು ಒಂದಾಗುವಾಗ, ಭೇಟಿಯಾಗಿ ಮಾತಾಡುವಾಗ ಇವರಿಬ್ಬರ ಮನಸ್ಸಲ್ಲಿರುವುದನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡು ಅರ್ಥ ಮಾಡಿಕೊಳ್ತಾರೆ. ಇಬ್ಬರ ಅಭಿರುಚಿ ಒಂದೇ ಆಗ್ತವೆ, ಹಾಗಾಗಿ ಅವರು ಸ್ನೇಹಿತರಾಗ್ತಾರೆ. ಮತ್ತೆ ನಿಮ್ಮ ಸ್ನೇಹಿತರು ಯಾರಾಗಿದ್ದಾರೆ? ಇಹಲೋಕ ಸ್ನೇಹಿತರೆಲ್ಲ ಬಿಟ್ಟು ಹೋಗುವಂಥವರಾಗಿದ್ದಾರಲ್ಲವೇ? ನಿಜವಾದ ಸ್ನೇಹಿತನಿದ್ದಾನೆ, ನಮ್ಮನ್ನು ಬಿಡದೆ ಪ್ರೀತಿಸುತ್ತಾನೆ. ಆತನೇ ಕರ್ತನಾದ ಯೇಸು ಆಗಿದ್ದಾರೆ. ಆತನು ಪುನರುತ್ಥಾನ ಹೊಂದಿದಾತನು, ಸಜೀವವುಳ್ಳಾತನು ಎಂದು ಗತಕಾಲದಿಂದ ಕೇಳ್ತಿದ್ದೇವಲ್ಲವೇ? ಎಷ್ಟೋ ದಿನಗಳಿಂದ ನಮಗೆ ಗೊತ್ತೇ ಇದೆ ಎಂದು ಹೇಳ್ತಿದ್ದೇವಲ್ಲವೇ? ಆದರೆ ಯಾವತ್ತೇ ಆಗಲಿ ಈ ದೇವರೊಂದಿಗೆ ನೀವು ಸಹವಾಸ ಮಾಡಿಕೊಳ್ತಾ ಇದ್ದೀರಾ? ಮಾತಾಡಿಕೊಳ್ತಿದ್ದೀರಾ? ಪ್ರಾರ್ಥನೆ ಮಾಡಿಕೊಳ್ತಿದ್ದೀರಾ? ಮನುಷ್ಯರು ಆದರಿಸಬೇಕೆಂದು ಎದುರು ನೋಡ್ತಾ ಇದ್ದೀರೇ ಹೊರತು ದೇವರು ಮೆಚ್ಚಿಕೊಂಡ್ರೆ ಸಾಕು, ದೇವರಿಗೆ ನಾನು ಇಷ್ಟಕರವಾಗಿದ್ದರೆ ಸಾಕು ಎನ್ನುವ ರೀತಿಯಲ್ಲಿ ನಿಮ್ಮ ಬದುಕು ಈ ಲೋಕದಲ್ಲಿರುವಾಗ ಸಾರ್ಥಕ ಮಾಡಿಕೊಳ್ಳುವವರಾಗಿರ್ತೀರಿ. ಈ ಅನುದಿನದ ಧ್ಯಾನ ಲಾಲಿಸುತ್ತಿರುವ ನೀವೆಲ್ಲರೂ, ಅಂದರೆ ನಾವೆಲ್ಲರೂ, ನಾನು ಕೂಡ ದೇವರಿಗೆ ಇಷ್ಟಕರವಾಗಿರಬೇಕೆಂಬುದನ್ನು ಆಶಿಸೋಣ. ಆತನನ್ನು ಸಂತೋಷಪಡಿಸುವುದಕ್ಕಾಗಿ, ಆತನಿಗೆ ಇಷ್ಟಕರವಾದ ಕಾರ್ಯಗಳನ್ನೇ ಮಾಡುವುದಕ್ಕಾಗಿ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ. ದಾನಿಯೇಲನೇ, ನೀನು ಬಹು ಪ್ರಿಯನಾಗಿರೋದ್ರಿಂದ ನಾನು ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ. ನಿನಗೆ ಸಹಾಯ ಮಾಡುವುದಕ್ಕಾಗಿ, ನಿನಗೆ ಉತ್ತರಿಸುವುದಕ್ಕಾಗಿ, ನಿನ್ನನ್ನು ಬಲಪಡಿಸುವುದಕ್ಕಾಗಿ, ನಿನ್ನನ್ನು ನನ್ನ ನಾಮ ಮಹಿಮೆಗೋಸ್ಕರ ಹೆಚ್ಚಿಸುವುದಕ್ಕಾಗಿ, ನಿನಗೆ ದಿವ್ಯದಾನ ಅನುಗ್ರಹಿಸುವುದಕ್ಕಾಗಿ ನಾನು ದೇವರ ಬಳಿಯಿಂದ ಬಂದಿದ್ದೇನೆ ಎಂದು ಹೇಳಿದ ದೇವದೂತನ ಮಾತುಗಳು ಈ ದಿನ ನಮಗೆ ಪರಿಶುದ್ಧಾತ್ಮನು ನಮ್ಮ ಜೊತೆ ಇರುವುದರಿಂದ, ಆತನ ವಾಕ್ಯ ಸಜೀವವುಳ್ಳದಾಗಿರೋದ್ರಿಂದ ನಮ್ಮನ್ನು ಆಧರಿಸುತ್ತಿದೆ, ಬಲಪಡಿಸುತ್ತಿದೆ. ಕರ್ತನಲ್ಲಿ ನಂಬಿಕೆಯುಳ್ಳವರಾಗಿರಿ. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಿರಿ. ನಿಮ್ಮ ದೇಹ ದೇವಾಲಯವನ್ನಾಗಿ ಗುರುತಿಸಿ ಪರಿಶುದ್ಧವನ್ನಾಗಿ ಕಾಪಾಡಿಕೊಳ್ಳಿರಿ. ಈ ಲೋಕದಲ್ಲಿ ನೀವು ಜೀವಿಸುತ್ತಿರುವಾಗ ಈ ಲೋಕಮಾಲಿನ್ಯ ಅಂಟಿಕೊಳ್ಳದೆ ಕರ್ತನ ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಬಲಹೀನತೆಯಲ್ಲಿರುವಾಗ, ನಿರುತ್ಸಾಹದಲ್ಲಿರುವಾಗ ನಮ್ಮನ್ನು ಆಧರಿಸುವ ಕರ್ತನಿದ್ದಾರೆಂದು, ಬಲಪಡಿಸುವ ಕರ್ತನಿದ್ದಾರೆಂದು ಆತನನ್ನೇ ದೃಷ್ಟಿಸಿರಿ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯ ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ನಿಮಗೆ ಪ್ರಿಯರಾಗಿ ನಾವಿರುವ ಹಾಗೆ, ನಿಮಗೆ ಸಂತೋಷ ಉಂಟು ಮಾಡುವವರಾಗಿ ನಾವು ಬದುಕುವ ಹಾಗೆ ನಿಮ್ಮ ಪರಿಶುದ್ಧಾತ್ಮ ಈ ಉದಯ ಕಾಲದಲ್ಲಿ ನಮ್ಮ ಮೇಲೆ ಸುರಿಯ ಮಾಡಿರಿ.
ನಾವು ಬದುಕಿರುವವರೆಗೂ ನಿಮ್ಮೊಂದಿಗೆ ಸಹವಾಸದಲ್ಲಿರುವಂತೆ ಸಹಾಯ ಮಾಡಿರಿ. ಹನೋಕನು ದೇವರೊಂದಿಗೆ ನಡೆದನು, ದೇವರು ಅವನನ್ನು ತೆಗೆದುಕೊಂಡರು ಎನ್ನುವಂತೆ ನಿಮ್ಮ ಪರಲೋಕ ರಾಜ್ಯಕ್ಕೆ ಸೇರುವವರೆಗೂ ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುತ್ತಾ, ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಡೆಯುತ್ತಾ, ನಿಮಗೆ ಇಷ್ಟಕರವಾಗಿ, ನಿಮಗೆ ಸಾಕ್ಷಿಗಳಾಗಿ, ನಿಮಗೆ ಮಹಿಮೆ ಪಡಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿಯರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ತಪ್ಪದೇ ಪ್ರಾರ್ಥನೆ ಮಾಡುತ್ತೇವೆ. ನೀವು ಪ್ರಾರ್ಥಿಸಿರಿ, ಅದ್ಭುತವಾದ ಆನಂದವನ್ನು, ದೇವರಿಂದ ಬರುವ ಮೆಚ್ಚುಗೆಯನ್ನು, ಉತ್ತರವನ್ನು ಹೊಂದಿಕೊಳ್ಳುತ್ತೀರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು ನಿಮ್ಮ ಹೆಸರು, ಊರನ್ನು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿ. ಲೈಕ್ ಮಾಡುವುದನ್ನು ಹಾಗೆಯೇ ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗ್ಯಾದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?